ಅಂಥ ಪತಿವ್ರತೆಯರು ತಮ್ಮ ಪತಿಯರು ಮಾಡುವ ಅಧರ್ಮ ಕಾರ್ಯವನ್ನು ತಪ್ಪಿಸಿ ಈ ಯುದ್ಧವನ್ನು ನಿಲ್ಲಿಸಬಾರದಾಗಿತ್ತೇ? ಅವರು ಮತ್ತೆ ಮತ್ತೆ ಪ್ರಯತ್ನಿಸಿ ಸೋತು ಹೋದರು. ರಾವಣ ನಿರ್ದಯವಾಗಿ ತಿರಸ್ಕರಿಸಿ ಅವರಿಗೆ ನೋವು ಉಂಟು ಮಾಡಿದ. ನಿನಗೆ ಅನ್ಯಾಯವಾಗಬಾರದು. ತಮ್ಮ ಪತಿ ಪುತ್ರರು ಕ್ಷೇಮವಾಗಿ ಉಳಿಯಬೇಕೆಂದು ಮಂಡೋದರಿ ಎಷ್ಟು ಪ್ರಯತ್ನ ಪಟ್ಟರೂ ಅದು ವಿಫಲವಾಯಿತು. ನಮಗೆ ಸಂತೋಷವಾಗಬೇಕಾದರೆ ಅವರಿಗೆ ದುಃಖವಾಗಬೇಕು, ಅದೇ ವಿಪರ್ಯಾಸ. ಆದರೆ ಅವರು ನನ್ನ ದುಃಖವನ್ನು ಬಹುಶಃ ಅರ್ಥ ಮಾಡಿಕೊಂಡಿರುತ್ತಾರೆ. ಖಂಡಿತ ಅರ್ಥ ಮಾಡಿಕೊಂಡಿದ್ದಾರೆ. ನಿನ್ನ ಕ್ಷೇಮಕ್ಕಾಗಿ, ನಿನ್ನ ಗೌರವಕ್ಕಾಗಿ ಹಂಬಲಿಸಿದ್ದಾರೆ. ನಿನ್ನ ಮೇಲೆ ಅವರಲ್ಲಿ ಅಪಾರವಾದ ಅನುಕಂಪವಿತ್ತು. ಈಗ ಲಕ್ಷ್ಮಣನಿಂದ ತನ್ನ ಪತಿ ಉಳಿಯುವುದು ಸಾಧ್ಯವೇ ಇಲ್ಲವೆಂದು ಹತಾಶ ಸ್ಥಿತಿಯಲ್ಲಿ ಸುಲೋಚನಾ ತಳಮಳಿಸುತ್ತಿದ್ದಾಳೆ. ನಾನೇನು ಮಾಡಲಿ ತ್ರಿಜಟೆ? ಅವಳ ದುಃಖಕ್ಕೆ ನಾನು ಸಹಾನುಭೂತಿ ತೋರಿಸಬಲ್ಲೆ, ಆದರೆ ಅವಳ ಪತಿಯನ್ನು ಉಳಿಸಲಾರೆ. ಧರ್ಮ ಎಷ್ಟು ಕಠೋರವೆಂದು ಈಗ ಅರ್ಥವಾಗುತ್ತಿದೆ. ಅಧರ್ಮಿಗಳನ್ನು ಅದು ನಿರ್ದಯವಾಗಿ ನಾಶ ಮಾಡುತ್ತದೆ. ಆದರೆ ಅಧರ್ಮಿಗಳು ಧರ್ಮಿಷ್ಠರಾದ ತಮ್ಮ ಪತ್ನಿಯರ ನೋವಿಗೆ ತಾವೇ ಕಾರಣವಾಗುವುದು ಎಂಥ ನಿರ್ದಯ ವರ್ತನೆ ಎಂದು ಅಚ್ಚರಿಯೂ ಆಗುತ್ತದೆ. ನನಗೆ ಯಾವ ಭೋಗಭಾಗ್ಯಗಳೂ ಬೇಡಿ. ದಯಮಾಡಿ ನನಗೆ ಪುತ್ರ ಭಿಕ್ಷೆಯನ್ನು ನೀಡಿ, ಸುಲೋಚನೆಗೆ ಪತಿ ಭಿಕ್ಷೆಯನ್ನು ನೀಡಿ ಪ್ರಭು. ಅಲ್ಲಿ ನಿಕುಂಬಿಲ ವನದ ಆಲದ ಮರದ ಬಳಿ ಇಂದ್ರಜಿತು ಲಕ್ಷ್ಮಣನೊಂದಿಗೆ ಯುದ್ಧ ಮಾಡುತ್ತಿರುವನಂತೆ. ಅಲ್ಲಿ ಅವನ ಭೂತ ಬಲಿಗೆ ಅಡ್ಡಿಯಾದರೆ ಅವನಿಗೆ ಪ್ರಾಣಾಪಾಯವೆಂದು ನಿಮಗೆ ತಿಳಿದಿಲ್ಲವೇ? ತಿಳಿದಿದೆ. ಅದಕ್ಕೇನೀಗ? ಈ ಯುದ್ಧ ಇಲ್ಲಿಗೆ ಕೊನೆಗೊಳ್ಳಬೇಕು, ಇಲ್ಲಿಗೆ ನಿಲ್ಲಬೇಕು. ಪ್ರಣಾಮಗಳು ಮಹಾಪ್ರಭು. ಎಲೈ ದೂತ, ಏನು ವಾರ್ತೆಯನ್ನು ತಂದಿರುವೆ? ನಿಕುಂಬಿಲಾವನದ ಆಲದ ಮರದ ಬಳಿ ಲಕ್ಷ್ಮಣನಿಗೂ ಯುವರಾಜರಿಗೂ ಯುದ್ಧ ನಡೀತಿದೆ ಪ್ರಭು. ಯುವರಾಜರು ವೀರಾವೇಶದಿಂದ ಹೋರಾಡುತ್ತಿದ್ದಾರೆ. ಅವರ ಬಾಣದಿಂದ ಲಕ್ಷ್ಮಣ ಗಾಯಗೊಂಡ ಪ್ರಭು. ಭಲೆ 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 ಇಂದ್ರಜಿತು, ಗಾಯಗೊಂಡ ಲಕ್ಷ್ಮಣನನ್ನು ಅಲ್ಲಿಯೇ ಕೊಂದು ಬಿಡಬೇಕಿತ್ತು. ಅವನ ದುಃಖದಲ್ಲಿ ರಾಮನು ಸಾಯುತ್ತಿದ್ದ, ಸೀತೆಯು ಸುಲಭವಾಗಿ ನನ್ನ ವಶಳಾಗುತ್ತಿದ್ದಳು. ಇರಲಿ, ಮುಂದೇನಾಯಿತು ಹೇಳು. ನಂತರ ವಿಭೀಷಣ ಲಕ್ಷ್ಮಣನಿಗೆ ಉಪಚರಿಸಿ ಅವನು ಚೇತರಿಸಿಕೊಳ್ಳುವಂತೆ ಮಾಡಿದರು ಪ್ರಭು. ದ್ರೋಹಿ ದ್ರೋಹಿ! ಆ ದುರುಳನನ್ನು ಮಾತ್ರ ನಾನು ಎಂದಿಗೂ ಜೀವಂತವಾಗಿ ಬಿಡುವುದಿಲ್ಲ. ಮುಂದೇನಾಯಿತು ಹೇಳು. ಪ್ರಭು, ಮತ್ತೆ ಏಕೆ ಹಿಂಜರಿಯುತ್ತಿರುವೆ? ಏನಾಯಿತೆಂದು ನಿರ್ಭಯವಾಗಿ ಹೇಳು. ಆ ಲಕ್ಷ್ಮಣ ಇಂದ್ರಜಿತುವನ್ನು ಮೂದಲಿಸಿದರು, ಯುವರಾಜರು ಮೂದಲಿಸಿದರು. ಮಾತಿನ ಯುದ್ಧವಾಯಿತೆಂದು ಹೇಳು. ಹೌದು ಪ್ರಭು. ನಂತರ 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 ಏನಾಯಿತೆಂದು ಹೇಳು. ನಂತರ ಲಕ್ಷ್ಮಣ ಪ್ರಯೋಗಿಸಿದ ಒಂದು ಉಗ್ರವಾದ ಬಾಣ, ಆ ಉಗ್ರವಾದ ಬಾಣ ತಗಲಿ ನಮ್ಮ ಯುವರಾಜರು ಮೂರ್ಛೆ ಹೋದರು ಪ್ರಭು. ಇಂದ್ರಜಿತು ಮೂರ್ಛೆ ಹೋದನೆ. ನಾನೀಗಲೇ ರಣರಂಗಕ್ಕೆ ಹೋಗಿ ಆ ಲಕ್ಷ್ಮಣನ ಎದೆಯನ್ನು ಸೀಳುತ್ತೇನೆ. ಸಾವಧಾನ ಪ್ರಭು, ಸಾವಧಾನ. ಯುವರಾಜರು ಸಾರಥಿಯಿಂದ ಉಪಚಾರಗೊಂಡು ಲಕ್ಷ್ಮಣನೊಂದಿಗೆ ಉಗ್ರ ಹೋರಾಟದಲ್ಲಿ ತೊಡಗಿದ್ದಾರೆ. ಈಗಲಾದರೂ ಅವನು ಎಚ್ಚರ ತಪ್ಪದೆ ಆ ಲಕ್ಷ್ಮಣನನ್ನು ಸಂಹರಿಸಬೇಕು. ಆಗಲಿ, ನೀನಿನ್ನು ಹೊರಡು. ನೀನೀಗಲೇ ರಣರಂಗಕ್ಕೆ ಹೋಗಿ ಅಲ್ಲಿ ಏನು ನಡೆಯುತ್ತಿದೆ ಎಂದು ನನಗೆ ತಿಳಿಸು. ಹಾಗೆ ಆಗಲಿ ಪ್ರಭು. ಏಕೋ ಏಕೋ ನನ್ನ ಮನಸ್ಸು ಕಳವಳಗೊಳ್ಳುತ್ತಿದೆಯಲ್ಲ, ಹೇಗಿರಬಹುದು? ಸಖಿ, ನಾವು ಸೀತೆ ಇರುವ ಕಡೆಗೆ ಹೋಗೋಣ. ಯುವರಾಣಿ, ದೇವಿಯ ಪೂಜೆಗೆ ವಿಳಂಬವಾಗುವುದಿಲ್ಲವೇ?
ಸಖಿ, ಮಹಾಪತಿವ್ರತೆಯಾದ ಸೀತೆಯ ದರ್ಶನ ನನಗೆ ಸಾಧ್ಯವಾಗುವುದೋ ಇಲ್ಲವೋ. ಈಗಲೇ ಅವಳನ್ನು ನೋಡಿಕೊಂಡು ದೇವಿಯ ದರ್ಶನಕ್ಕೆ ಹೋಗೋಣ. ಆಗಲಿ ಯುವರಾಣಿ. ಪತಿಯ ಸಾನ್ನಿಧ್ಯದಿಂದ ದೂರವಿದ್ದರು ಪತಿಗಾಗಿ ನಿರೀಕ್ಷಿಸುತ್ತಿರುವ ಮಹಾಪತಿವ್ರತೆ ನೀನು. ನಿನ್ನ ದರ್ಶನ ನಿಜವಾಗಲು ಮಂಗಳಕರ. ಮತ್ತೆ ನಿನ್ನನ್ನು ನೋಡುವ, ನಿನಗೆ ವಂದಿಸುವ ಅವಕಾಶ ಸಿಗುವುದೋ ಇಲ್ಲವೋ. ಈಗಲೇ ನನ್ನ ವಂದನೆಗಳನ್ನು ಸ್ವೀಕರಿಸು ತಾಯಿ, ಸ್ವೀಕರಿಸು. ಸಖಿ, ನಡೆ, ದೇವಿಯ ಮಂದಿರಕ್ಕೆ ಹೋಗೋಣ. ಯುವರಾಣಿ, ನೀವು ಬೇಸರ ಮಾಡಿಕೊಳ್ಳದಿದ್ದರೆ ನಾನೊಂದು ಮಾತು ಕೇಳಲೆ? ಕೇಳು ಸಖಿ, ಕೇಳು. ನನಗೇಕೆ ಬೇಸರ? ಕೇಳು. ಯುವರಾಣಿ, ನೀವು ಸೀತೆಗೆ ನಮಸ್ಕರಿಸಿದ್ದೀರಿ. ಈಗ ದೇವಿಯ ಆಲಯಕ್ಕೆ ಹೊರಟಿದ್ದೀರಿ. ಒಂದಕ್ಕೊಂದು ಸಂಬಂಧವಿಲ್ಲವೆಂದು ನನಗೆ ಅನಿಸುತ್ತದೆ. ಸಂಬಂಧವಿದೆ. ಮಹಾಪತಿವ್ರತೆಗೆ ವಂದನೆಯನ್ನು ಸಲ್ಲಿಸುವುದು, ಸರ್ವಮಂಗಳೆಯನ್ನು ಪೂಜೆ ಮಾಡುವುದು ನನ್ನ ಪಾಲಿಗೆ ಎರಡೂ ಒಂದೇ. ಆದರೆ ಪತಿವ್ರತೆಯಾದ ಸೀತೆಯ ಮೈದುನ ಲಕ್ಷ್ಮಣನೇ ನಿಮ್ಮ ಪತಿಯಾದ ಇಂದ್ರಜಿತುವಿನೊಂದಿಗೆ ಯುದ್ಧ ಮಾಡುತ್ತಿರುವನಲ್ಲವೇ? ಹೌದು. ನಿಮ್ಮ ಪತಿಗೆ ಆ ಲಕ್ಷ್ಮಣನಿಂದ ಅಪಾಯ ಇದೆ ಅಲ್ಲವೇ? ಹೌದು. ನೀವು ನಿಮ್ಮ ಪತಿಯ ಕ್ಷೇಮಕ್ಕಾಗಿ ಬೇಡಲು ದೇವಿಯ ಮಂದಿರಕ್ಕೆ ಹೊರಟಿದ್ದೀರಿ. ಹೌದು. ಅಂದ ಮೇಲೆ ನಿಮ್ಮ ಪತಿಗೆ ಅಪಾಯ ಉಂಟು ಮಾಡುತ್ತಿರುವ ಲಕ್ಷ್ಮಣನ ಅತ್ತಿಗೆಗೆ ನೀವು ವಂದಿಸುವುದು ಉಚಿತವೇ? ಪತಿವ್ರತೆಗೆ ಪ್ರಣಾಮವನ್ನು ಸಲ್ಲಿಸುವುದು ಪತಿವ್ರತೆಯ ಕರ್ತವ್ಯ, ಧರ್ಮ. ಹೌದು. ಅದರಂತೆ ಅತ್ತಿಗೆಯನ್ನು ಸೆರೆಯಿಂದ ಬಿಡಿಸುವುದು, ಅಣ್ಣನ ಪರವಾಗಿ ಹೋರಾಡುವುದು ತಮ್ಮನ ಧರ್ಮವಲ್ಲವೇ? ನನ್ನ ಪತಿಯನ್ನು ಉಳಿಸಿಕೊಡು ಎಂದು ದೇವಿಯಲ್ಲಿ ಬೇಡುವುದು ನನ್ನ ಧರ್ಮ. ಎಲ್ಲರೂ ಅವರವರ ಧರ್ಮವನ್ನು ಪಾಲಿಸಲಿ. ಸಖಿ, ನಡೆ, ಹೋಗೋಣ. ಲಕ್ಷ್ಮಣ, ನೋಡಿದೆ ಇಂದ್ರಜಿತುವಿನ ಪರಾಕ್ರಮವನ್ನು. ಓಹೋ, ನಾನು ಬಿಟ್ಟ ಬಾಣದ ಆಘಾತಕ್ಕೆ ನೀನು ಮೂರ್ಛೆ ಹೋಗಿದ್ದನ್ನು
ಇಷ್ಟು ಬೇಗ ಮರೆತು ಬಿಟ್ಟೆಯಾ? ಲಕ್ಷ್ಮಣ, ನೀನು ನನ್ನನ್ನು ಒಂದೇ ಒಂದು ಸಲ, ಅದು ಸ್ವಲ್ಪ ಸಮಯವೇ ಮೂರ್ಛೆಗೊಳಿಸಿದ್ದು. ಆದರೆ ನಾನು ನಿನ್ನನ್ನು, ನಿನ್ನ ಸೋದರನನ್ನು ಎಷ್ಟು ಸಲ ಮೂರ್ಛೆಗೊಳಿಸಿದ್ದೆ ಎಂಬುದನ್ನು ನೆನಪಿಸಿಕೋ. ಎಷ್ಟು ಸಲ ನೀವಿಬ್ಬರು ಚಲನೆ ಇಲ್ಲದೆ ನೆಲದ ಮೇಲೆ ಬಿದ್ದಿದ್ದರೆ ಎಂಬುದನ್ನು ಒಂದೇ ಒಂದು ಸಲ ನೆನಪಿಸಿಕೋ ಲಕ್ಷ್ಮಣ. ಜೊತೆಗೆ ನಿನ್ನ ವಾನರ ಸೇನೆಯೇ ನನ್ನ ದಿವ್ಯಾಸ್ತ್ರಗಳಿಗೆ ಶರಣಾಗಿ ಅಸುನೀಗಿರಲಿಲ್ಲವೇ? ಅಷ್ಟು ಬೇಗ ನೀನು ಇದನ್ನೆಲ್ಲ ಮರೆತರೆ ನಾನು ಮತ್ತೊಮ್ಮೆ ನನ್ನ ಬಾಣಗಳಿಂದ ನಿನಗೆ ನೆನಪು ಮಾಡಿಕೊಡುತ್ತೇನೆ. ಅದು ನಿನ್ನ ಮಾಯಾಜಾಲದ ಕುಟಿಲ ತಂತ್ರ ಇಂದ್ರಜಿತು. ಮುಖಾಮುಖಿಯಾಗಿ ಯುದ್ಧ ಮಾಡಿದ್ದರೆ ಇಷ್ಟು ಮಾತನಾಡಲು ನಿನ್ನ ನಾಲಿಗೆ ಇರುತ್ತಿರಲಿಲ್ಲ, ನೀನು ಇರುತ್ತಿರಲಿಲ್ಲ. ನಾನಿರುತ್ತೀನೋ ನೀನಿರುತ್ತೀಯೋ ಎಂಬುದು ಬೇಗನೆ ಗೊತ್ತಾಗುತ್ತದೆ ಲಕ್ಷ್ಮಣ. ನನ್ನನ್ನು ಗೆಲ್ಲುತ್ತೇನೆ ಎಂಬ ಭ್ರಮೆಯಲ್ಲಿ ಸೈನ್ಯವನ್ನು ಬಿಟ್ಟು ಬಂದಿರುವ ನಿನ್ನ ಮೂರ್ಖತನಕ್ಕೆ ಆದಷ್ಟು ಬೇಗ ಫಲಿತಾಂಶ ಒದಗಿಸಬೇಕು. ಮೃತ್ಯುವಿನ ಮನೆಗೆ ಹೋಗಲು ನೀನೇ ಆತುರ ಪಡುತ್ತಿರುವಂತಿದೆ. ನಾನಲ್ಲ ಇಂದ್ರಜಿತು, ನೀನು. ಈಗಾಗಲೇ ಮೃತ್ಯು ಮಂದಿರದಲ್ಲಿ ಕಿಕ್ಕಿರಿದು ಸೇರಿರುವ ನಿನ್ನ ಬಂಧುಗಳ ಜೊತೆ ನೀನಿರಬೇಕು. ಪಾಪ, ಅವರಿಗೆ ಬೇಸರವಾಗಬಾರದು. ಜನವೋ ಲಕ್ಷ್ಮಣ, ಇದು ಮೀರಿದ ನಿನ್ನ ಆತ್ಮವಿಶ್ವಾಸದ ಬೇರನ್ನು ಈಗಲೇ ಕತ್ತರಿಸುತ್ತೇನೆ. ರಾವಣ ಪುತ್ರ, ನಿನ್ನ ಬಾಣಗಳಲ್ಲಿ ಹರಿತವೂ ಇರಲಿಲ್ಲ, ವೇಗವೂ ಸಾಲದು. ಅವು ಕೇವಲ ನನ್ನ ದೇಹವನ್ನು ಸ್ಪರ್ಶಿಸಿ ನನಗೆ ಗೌರವ ಸಲ್ಲಿಸಿದವು. ಈಗ ನನ್ನ ಬಾಣಗಳ ಹರಿತ ಮತ್ತು ವೇಗವನ್ನು ನೀನೇ ನೋಡು. ಸಖಿ, ಹೇಳಿ ಯುವರಾಣಿ. ನನ್ನ ಪತಿ ಕ್ಷೇಮವಾಗಿ ನನ್ನವನಾಗುವವರೆಗೂ ನಾನು ಈ ಮಹೇಶ್ವರಿಯ ಸನ್ನಿಧಿಯನ್ನು ಬಿಟ್ಟು ಎಲ್ಲಿಗೂ ಬರುವುದಿಲ್ಲ. ಏನಾದರಾಗಲಿ ಕಡೆಯ ಕ್ಷಣದವರೆಗೂ ನಾನು ಎಲ್ಲವನ್ನು ಈ ದೇವಿಯ ಪಾದಗಳಿಗೆ ಸಮರ್ಪಿಸಿ ಇಲ್ಲಿಯೇ ಇರುತ್ತೇನೆ. ಯುವರಾಣಿ, ನಿಮಗೆ ಊಟೋಪಚಾರಗಳಿಗೆ ಇಲ್ಲಿ ವ್ಯವಸ್ಥೆ ಮಾಡಲೇ? ಬೇಡ ಸಖಿ, ಯಾವ ಊಟೋಪಚಾರಗಳು ನನಗೆ ಬೇಕಾಗಿಲ್ಲ. ನನ್ನ ಪತಿ ಕ್ಷೇಮವಾಗಿ ಉಳಿಯಬೇಕೆಂಬುದೊಂದೇ ನನ್ನ ಸಂಕಲ್ಪ. ದೇವಿಗೆ ಅರ್ಪಿತವಾದ ಹಣ್ಣುಗಳೇ ಸಾಕು. ಅದು ಇಲ್ಲದಿದ್ದರೂ ದೇವಿಯ ನಾಮಸ್ಮರಣೆ ಮಾಡುತ್ತಾ ಕಾಲ ಕಳೆಯುತ್ತೇನೆ. ಬೇಡ ಯುವರಾಣಿ, ಇಂತಹ ನಿರ್ಧಾರ ಮಾಡಬೇಡಿ. ಅರಮನೆಯ ಸುಖಭೋಗಗಳಲ್ಲಿ ಬೆಳೆದವರು ನೀವು. ನಿಮಗೆ ಈ ನಿರಾಹಾರ ವ್ರತ ಕಷ್ಟವಾಗುತ್ತದೆ. ಯುವರಾಣಿ, ಒಮ್ಮೆಯಾದರೂ ನೀವು ಅರಮನೆಗೆ ಬಂದು ಆಹಾರವನ್ನು ಸೇವಿಸಿ, ಆ ನಂತರ ಇಲ್ಲಿಗೆ ಬರಬಹುದು. ದಯವಿಟ್ಟು ಬೇಡ ಅಂತ ಹೇಳಬೇಡಿ ಯುವರಾಣಿ. ಪತಿ ಪ್ರಾಣಾಪಾಯದಲ್ಲಿರುವಾಗ ಯಾವ ಸುಖ ಭೋಗಗಳು ಬೇಕೆನಿಸುವುದಿಲ್ಲ. ಆ ಆತಂಕ ನಿವಾರಣೆಯಾಗುವವರೆಗೂ ನನಗೆ ಯಾವುದೂ ಬೇಕಾಗಿಲ್ಲ. ಸಖಿ, ನಿನಗೆ ನನ್ನ ಜೊತೆ ಇರಲು ಕಷ್ಟವಾದರೆ ನೀನು ಅರಮನೆಗೆ ಹಿಂದಿರುಗು. ಬಲವಂತವಾಗಿ ನಿನ್ನನ್ನು ಇಲ್ಲಿರಿಸಿಕೊಳ್ಳಲು ನನಗಿಷ್ಟವಿಲ್ಲ. ಇಲ್ಲ ಯುವರಾಣಿ, ಹಾಗನ್ನಬೇಡಿ. ನಾನು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಯುವರಾಣಿಯಾದ ನೀವು ವಿರಾಗಿಣಿಯಂತೆ ಇರುವುದು ನನ್ನ ಮನಸ್ಸಿಗೆ ನೋವುಂಟು ಮಾಡಿದೆ. ಅದಕ್ಕೆ ಹಾಗೆ ಹೇಳಿದೆ ಅಷ್ಟೇ. ಯುವರಾಣಿ, ನಾನು ಇಲ್ಲಿಯೇ ಇರುತ್ತೇನೆ. ನಿಮ್ಮ ಪೂಜೆ ಪ್ರಾರ್ಥನೆಗೆ ನೆರವಾಗುತ್ತೇನೆ. ದಯವಿಟ್ಟು ನನ್ನ ಹೋಗು ಅಂತ ಹೇಳಬೇಡಿ. ಆಗಲಿ, ನನ್ನೊಂದಿಗಿರು.
ಮನಸ್ಸಿಗೆ ಸಮಾಧಾನವೇ ಇಲ್ಲ. ಪ್ರತಿ ಕ್ಷಣವೂ ಆತಂಕದಿಂದ ಕಳೆಯುವಂತಾಗಿದೆ. ನನ್ನ ಪುತ್ರ ಮೇಘನಾದನ ಮೇಲೆ ನಾನಿಟ್ಟಿದ್ದ ನಂಬಿಕೆ ಭರವಸೆಗಳೆಲ್ಲ ಅಲುಗಾಡುತ್ತಿವೆ. ಇದಕ್ಕೆ ಕಾರಣ ಆ ಬ್ರಹ್ಮನ ವರದ ನಿಬಂಧನೆ. ಹೋಮವನ್ನು ಪೂರ್ತಿ ಮಾಡದೆ ಆಲದ ಮರದ ಬಳಿ ಯುದ್ಧಕ್ಕೆ ಹೋಗಿರುವುದರಿಂದ ಏನಾಗುವುದೋ ಎಂದು ಭಯವಾಗುತ್ತಿದೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ